ಇನ್ನು ತಿರುಪತಿ ಪ್ರಸಾದದ ವಿವಾದದ ಬೆನ್ನಲ್ಲೇ ಇವಾಗ ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಾರದು ವ್ಯತಿರಿಕ್ತವಾಗಿ ಅಂತ. ಹಾಗಾಗಿ ರಾಜ್ಯದಲ್ಲಿ ಇವತ್ತಿನಿಂದ ತುಪ್ಪ ಉತ್ಪಾದನೆಯ ಗುಣಮಟ್ಟವನ್ನು ಪರೀಕ್ಷೆ ಮಾಡಲಾಗುತ್ತೆ. ಎಲ್ಲ ಜಿಲ್ಲೆಗಳಲ್ಲೂ ತುಪ್ಪ ಉತ್ಪಾದನೆ ಗುಣಮಟ್ಟ ಪರಿಶೀಲನೆ ಅಂದರೆ ನಂದಿನಿ ಹೊಂದನ್ನು ಹೊರತುಪಡಿಸಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸೂಚನೆ ಕೊಟ್ಟ ಬೆನ್ನಲ್ಲೇ ಬೇರೆ ಬೇರೆ ಕೆಲವು ಬ್ರ್ಯಾಂಡ್ಗಳ ತುಪ್ಪ ಬರುತ್ತಲ್ಲ ನಮ್ಮ ರಾಜ್ಯದಲ್ಲಿ, ಅವುಗಳ ಗುಣಮಟ್ಟ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರದ ವತಿಯಿಂದ ಆದೇಶ ಕೊಟ್ಟಿದ್ದಾರೆ. ಸೇಮ್ ಅಲ್ಲಿ ತಿರುಪತಿನಲ್ಲಿ ಯಾವ ಥರ ಲ್ಯಾಬ್ ರಿಪೋರ್ಟ್ ಬಂತೋ ಅದೇ ರೀತಿ ಎಲ್ಲ ತುಪ್ಪಗಳ ಲ್ಯಾಬ್ ರಿಪೋರ್ಟ್ ಬರುತ್ತೆ. ನಮ್ಮ ರಾಜ್ಯದಲ್ಲೂ ತುಪ್ಪಗಳಿಗೆ ಕಲಬೆರಕೆ ಮಾಡ್ತಾ ಇದ್ದಾರಾ ಅಥವಾ ಅದರಲ್ಲಿ ಬೇರೆ ಏನಾದರೂ ವಸ್ತುಗಳನ್ನು ಆ್ಯಡ್ ಮಾಡ್ತಾ ಇದ್ದಾರಾ? ತಿರುಪತಿನಲ್ಲಿ ಕೇಳಿಬಂದ ಹಾಗೆ ಮೀನೆಣ್ಣೆ ಅಂತಾರೆ, ದನದ ಕೊಬ್ಬು ಅಂತಾರೆ, ಹಂದಿ ಕೊಬ್ಬು ಅಂತಾರೆ, ಅದನ್ನೆಲ್ಲ ಏನಾದರೂ ಆ್ಯಡ್ ಮಾಡ್ತಾ ಇದ್ದಾರಾ ಇಲ್ವಾ? ಇದೆಲ್ಲ ಚೆಕ್ ಆಗಬೇಕಲ್ಲ.